ಚೀಟಿ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಮಗೆ ರೈತರಿಗೆ ಚೀಟಿ ಹಾಕಿ ಅವಕಾಶ ಮಾಡಿಕೊಡ್ಲಿಲ್ಲ ಈ ಸರ್ಕಾರ. ನಾವು ದಂಡಿ ಜಾಗದಲ್ಲಿ ಚೀಟಿ ಹಾಕೋಕ್ಕೋಸ್ಕರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೀಟ್ ಹಾಕಿ ಕುಂತ್ಕೊಳ್ಳೋಕೆ ಕೆಳಗಡೆ ನಾವು ದಂಡಿ ಮಾಡಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪೊಲೀಸ್ ಇಂದ ನಮ್ಗೆ ದರ್ಪ ದೌರ್ಜನ್ಯ ಮಾಡ್ತಾವ್ರೆ. ನೀವು ರಾತ್ರಿ ಹಾಕೋರಿ ಅದಕ್ಕೇನು ನೋಡ್ರಿ, ನೀವು ಜನಪರ ಹೋರಾಟ ಮಾಡಕತ್ತೀರಿ. ಏನು ಇವನ ಆ ಭೂಮಿಯನ್ನು ಅತಿಕ್ರಮಣ ಮಾಡ್ತಾ ಇಲ್ಲ ಅಥವಾ ಏನು ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ತಾ ಇಲ್ಲ, ಏನೂ ಇಲ್ಲ. ನೀವು ಧೈರ್ಯ ಮಾಡಬೇಕು. ರೈತರು ಎಲ್ಲಾನು ಅವ್ರದ್ದು ಕೇಳ್ಕೊತ ಕೂತ್ರೆ ಅವ್ರಿಗೆ ಈ ಹೋರಾಟ ಮಾಡಬೇಡ ಅಂತ ಹೇಳ್ತಾರೆ. ಹಂಗಾದ್ರೆ ಬಿಡ್ಲಿಕ್ಕೆ ಆಗ್ತದೆ. ನಮಗೂ ದೇವೇಗೌಡರಿಗೆ ಟಿಕೆಟ್ ಕೊಡ್ತಾ ಇರ್ತ ನಿರೀಕ್ಷೆ ಇತ್ತು. ಒಬ್ಬ ರಾಜ್ಯದ ಹಿರಿಯ ನಾಯಕರು ಮತ್ತು ಕರ್ನಾಟಕದ ಪರವಾಗಿ ಒಂದು ಗಟ್ಟಿಯಾಗಿ ಮಾತಾಡ್ತಾ ಇರ್ತಾರೆ. ಯಾವ್ಯಾವ ಕಾರಣದಿಂದ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ, ಆದರೆ ನಮಗೂ ದೇವೇಗೌಡರು ಕೊಡಬೇಕಾಗಿತ್ತು ಅಂತ ನಂದು ಏನು ಬಿ ಜೆ ಪಿಯವ್ರಿಗೆ ಏನು ಅವ್ರ ವಿಚಾರ ಇದೆ ಗೊತ್ತಿಲ್ಲ. ಆದರೆ ದೇವೇಗೌಡರಿಗೆ ನಾ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಯಾವ ರೀತಿ ನೇರ ನಾಮಿನೇಷನ್ ಇದೆ. ಈಗ ಇವ್ರನ್ನ ಮಾಡಿದಾರಲ್ಲ, ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರನ್ನ, ನಮ್ಮ ಇನ್ಫೋಸಿಸದ್ದು ಇವ್ರನ್ನೆಲ್ಲ ಸುಧಾಮೂರ್ತಿ ಅವ್ರನ್ನ, ಹಂಗೆ ದೇವೇಗೌಡರು ಸಹ ಒಬ್ಬ ಸದನದಲ್ಲಿ ಒಬ್ಬ ಹಿರಿಯ ನಾಯಕರು ಇರಬೇಕು. ಕರ್ನಾಟಕ ಧ್ವನಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಇಂಥ ವಯಸ್ಸಿನಲ್ಲಿ ಸಹ ಎದ್ದೇಳಿಕಂದ್ರೂ ಸಹ ಕೂತಾದರೂ ಕರ್ನಾಟಕದ ನೀರಾವರಿ ಬಗ್ಗೆ, ಈ ಒಂದು ಯಾವುದಾದ್ರು ಮೇಕೆದಾಟು ಬಗ್ಗೆ ಗಟ್ಟಿ ಧ್ವನಿಯನ್ನು ಪ್ರಧಾನಮಂತ್ರಿಗಳು ನೇರವಾಗಿ ತಮ್ಮ ಒಂದು ಅಧೀನದಲ್ಲಿರುವಂಥ ಒಂದು ನಾಮಿನೇಷನ್ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಚೀಟಿ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಮಗೆ ರೈತರಿಗೆ ಚೀಟಿ ಹಾಕಿ ಅವಕಾಶ ಮಾಡಿಕೊಡ್ಲಿಲ್ಲ ಈ ಸರ್ಕಾರ. ನಾವು ದಂಡಿ ಜಾಗದಲ್ಲಿ ಚೀಟಿ ಹಾಕೋಕ್ಕೋಸ್ಕರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೀಟ್ ಹಾಕಿ ಕುಂತ್ಕೊಳ್ಳೋಕೆ ಕೆಳಗಡೆ ನಾವು ದಂಡಿ ಮಾಡಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪೊಲೀಸ್ ಇಂದ ನಮ್ಗೆ ದರ್ಪ ದೌರ್ಜನ್ಯ ಮಾಡ್ತಾವ್ರೆ. ನೀವು ರಾತ್ರಿ ಹಾಕೋರಿ ಅದಕ್ಕೇನು ನೋಡ್ರಿ, ನೀವು ಜನಪರ ಹೋರಾಟ ಮಾಡಕತ್ತೀರಿ. ಏನು ಇವನ ಆ ಭೂಮಿಯನ್ನು ಅತಿಕ್ರಮಣ ಮಾಡ್ತಾ ಇಲ್ಲ ಅಥವಾ ಏನು ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ತಾ ಇಲ್ಲ, ಏನೂ ಇಲ್ಲ. ನೀವು ಧೈರ್ಯ ಮಾಡಬೇಕು. ರೈತರು ಎಲ್ಲಾನು ಅವ್ರದ್ದು ಕೇಳ್ಕೊತ ಕೂತ್ರೆ ಅವ್ರಿಗೆ ಈ ಹೋರಾಟ ಮಾಡಬೇಡ ಅಂತ ಹೇಳ್ತಾರೆ. ಹಂಗಾದ್ರೆ ಬಿಡ್ಲಿಕ್ಕೆ ಆಗ್ತದೆ. ನಮಗೂ ದೇವೇಗೌಡರಿಗೆ ಟಿಕೆಟ್ ಕೊಡ್ತಾ ಇರ್ತ ನಿರೀಕ್ಷೆ ಇತ್ತು. ಒಬ್ಬ ರಾಜ್ಯದ ಹಿರಿಯ ನಾಯಕರು ಮತ್ತು ಕರ್ನಾಟಕದ ಪರವಾಗಿ ಒಂದು ಗಟ್ಟಿಯಾಗಿ ಮಾತಾಡ್ತಾ ಇರ್ತಾರೆ. ಯಾವ್ಯಾವ ಕಾರಣದಿಂದ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ, ಆದರೆ ನಮಗೂ ದೇವೇಗೌಡರು ಕೊಡಬೇಕಾಗಿತ್ತು ಅಂತ ನಂದು ಏನು ಬಿ ಜೆ ಪಿಯವ್ರಿಗೆ ಏನು ಅವ್ರ ವಿಚಾರ ಇದೆ ಗೊತ್ತಿಲ್ಲ. ಆದರೆ ದೇವೇಗೌಡರಿಗೆ ನಾ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಯಾವ ರೀತಿ ನೇರ ನಾಮಿನೇಷನ್ ಇದೆ. ಈಗ ಇವ್ರನ್ನ ಮಾಡಿದಾರಲ್ಲ, ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರನ್ನ, ನಮ್ಮ ಇನ್ಫೋಸಿಸದ್ದು ಇವ್ರನ್ನೆಲ್ಲ ಸುಧಾಮೂರ್ತಿ ಅವ್ರನ್ನ, ಹಂಗೆ ದೇವೇಗೌಡರು ಸಹ ಒಬ್ಬ ಸದನದಲ್ಲಿ ಒಬ್ಬ ಹಿರಿಯ ನಾಯಕರು ಇರಬೇಕು. ಕರ್ನಾಟಕ ಧ್ವನಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಇಂಥ ವಯಸ್ಸಿನಲ್ಲಿ ಸಹ ಎದ್ದೇಳಿಕಂದ್ರೂ ಸಹ ಕೂತಾದರೂ ಕರ್ನಾಟಕದ ನೀರಾವರಿ ಬಗ್ಗೆ, ಈ ಒಂದು ಯಾವುದಾದ್ರು ಮೇಕೆದಾಟು ಬಗ್ಗೆ ಗಟ್ಟಿ ಧ್ವನಿಯನ್ನು ಪ್ರಧಾನಮಂತ್ರಿಗಳು ನೇರವಾಗಿ ತಮ್ಮ ಒಂದು ಅಧೀನದಲ್ಲಿರುವಂಥ ಒಂದು ನಾಮಿನೇಷನ್ ಮಾಡಬೇಕಂತ ವಿನಂತಿ ಮಾಡ್ತಾರೆ.